ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತಿನ ರೆಸಿಪಿ ರೈಸ್ ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ. ರೈಸ್ ಲಡ್ಡು ಅಂದರೆ ಅಕ್ಕಿ ಉಂಡೆ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು. ಹಳೆಯ ಕಾಲದಿಂದಲೂ ನಮ್ಮ ಹಿರಿಯರೆಲ್ಲ ಮಾಡ್ತಾ ಬರೋ ಒಂದು ಸ್ವೀಟ್ ಇದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಈ ಒಂದು ರೈಸ್ ಲಡ್ಡು ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ನೋಡಿ, ಇದಕ್ಕೋಸ್ಕರ ನಾನಿವಾಗ 2 ಕಪ್ ರೈಸ್ ತಗೊಳ್ತಾ ಇದ್ದೀನಿ. ನಾನಿವಾಗ 2 ಕಪ್ ಅಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಅಕ್ಕಿ ಬೇಕಾಗುತ್ತೋ ನಿಮಗೆ ಬೇಕಾದಷ್ಟು ನೀವು ತಗೊಳ್ಳಿ. ಇವಾಗ ನೀವು ಒಂದು ಗ್ಲಾಸಲ್ಲಿ ಅಕ್ಕಿ ತಗೊಳ್ಳೋದಾದರೆ ಅದೇ ಗ್ಲಾಸಲ್ಲಿ ಇದಕ್ಕೆ ಬೇಕಾದ ಬೆಲ್ಲ, ತೆಂಗಿನ ತುರಿ, ಶೇಂಗಾ ಅದೆಲ್ಲ ತಗೊಂಡ್ರೆ ಆಯಿತು. ನೋಡಿ, ಇದು ಬಾಯ್ಲ್ಡ್ ರೈಸ್. ಇದು ನಾವು ಅನ್ನ ಮಾಡೋ ರೈಸ್ ಉಂಟಲ್ಲ, ಇವಾಗ ಕುಚ್ಚಲಕ್ಕಿ, ಕೆಂಪು ಅಕ್ಕಿ, ಈ ಥರ ಬಾಯ್ಲ್ಡ್ ರೈಸ್ ಬರುತ್ತಲ್ಲ ಅದರಲ್ಲೇ ಮಾಡ್ಕೊಳ್ಳಿ. ಅದರಲ್ಲೇ ಮಾಡಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ತೆಗೆದ ರೈಸ್, ಇದು ಪುನಿ ರೈಸ್ ಅಂತ ಹೇಳ್ತೀವಿ. ಇದು ಬಾಯ್ಲ್ಡ್ ರೈಸೇ, ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು 4-5 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಒಂದು ಜರಡಿಯಲ್ಲಿ ಹಾಕಿಡಬೇಕು. ಇದರ ನೀರೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಜರಡಿಯಲ್ಲಿ ಅಥವಾ ಕಾಟನ್ ಬಟ್ಟೆಯಲ್ಲಿ ಕೂಡ ಹಾಕಿದ್ರೆ ಆಗುತ್ತೆ. ಯಾವ ಥರ ಕೂಡ ಮಾಡ್ಕೋಬಹುದು. ನೋಡಿ, ಈ ಥರ ಒಂದು ಜರಡಿಯಲ್ಲಿ ಹಾಕಿಟ್ಟಿದ್ದೇನೆ. ಇದರ ನೀರೆಲ್ಲ ಹೋಗಲಿ, ಸ್ವಲ್ಪ ಡ್ರೈ ಆಗಿ ಬಂದರೆ ಒಳ್ಳೆಯದು. ಇದಿಲ್ಲಿರಲಿ. ನಂತರ ನೋಡಿ, ಈ ಥರ ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ಒಂದು 3/4 ಕಪ್ಪಷ್ಟು ಶೇಂಗಾ ತಗೊಂಡಿದ್ದೇನೆ. ಇದು ನೀವಿವಾಗ ಒಂದು ಗ್ಲಾಸಲ್ಲಿ ಅಕ್ಕಿ ತಗೊಳ್ಳೋದಾದರೆ 2 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸು, ಅದೇ ಗ್ಲಾಸಲ್ಲಿ 3/4 ಗ್ಲಾಸು ಶೇಂಗಾ ತಗೊಳ್ಳಿ. ಶೇಂಗಾ ತಗೊಂಡು ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟು ನಾವು ಹುರ್ಕೊಳ್ಳುವಾಗ ಅದು ಬೇಗನೆ ಮೇಲ್ಗಡೆ ಕಪ್ಪಾಗುತ್ತೆ. ಅದು ಒಳಗಡೆ ಹಸಿ ಇರುತ್ತೆ, ಹಾಗೇನೇ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈ ಥರ ಆಗಬೇಕು. ಆನಂತರ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಇವಾಗ ಗೋಡಂಬಿ ನಮ್ಮಲ್ಲಿ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬಹುದು. ಬರೀ ಶೇಂಗಾ ಮತ್ತು ಅಕ್ಕಿ ಸಾಕಾಗುತ್ತೆ. ಈ ಥರ ಗೋಡಂಬಿ ಇದ್ದರೆ ಹಾಕೊಳ್ಳಿ, ಹಾಕಿದರೆ ಚೆನ್ನಾಗಿರುತ್ತೆ. 1 ಕೈಯಷ್ಟು, ನೋಡಿ ಇಷ್ಟೇ, ಜಾಸ್ತಿ ಬೇಡ. 1 ಕೈಯಷ್ಟು ಗೋಡಂಬಿ ಹಾಕಿ ಅದು ಕೂಡ ಹಾಗೇನೆ ಸ್ವಲ್ಪ ರೋಸ್ಟ್ ಆಗಲಿ. ಸ್ವಲ್ಪ ಕೆಂಪು ಬಣ್ಣ ಬರುತ್ತಲ್ಲ, ಆ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಇದು ಆಯಿತು. ಎಷ್ಟು ಸಾಕು, ಈ ರೀತಿ ಆದರೆ ಸಾಕು. ಆನಂತರ ಅದೇ ಪ್ಯಾನ್ಗೆ ನಾವು ವಾಶ್ ಮಾಡಿಟ್ಟಿದ್ದ ರೈಸ್ ಉಂಟಲ್ಲ ಅದನ್ನು ಹಾಕಿ ಇದು ಕೂಡ ಹಾಗೆಯೇ ಚೆನ್ನಾಗಿ ಹುರ್ಕೋಬೇಕು. ಈ ರೈಸನ್ನು, ಈ ಅಕ್ಕಿಯನ್ನು ಇದು ಮೀಡಿಯಂ ಫ್ಲೇಮಲ್ಲಿ, ಮಧ್ಯದಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಅಕ್ಕಿನೂ ಒಂದೊಂದು ರೈಸನ್ನು ಎಲ್ಲನೂ ಒಂದೇ ಥರ ಇದು ರೋಸ್ಟ್ ಆಗಬೇಕು. ನಿಮಗೆ ಇವಾಗ ಜಾಸ್ತಿ ಅಕ್ಕಿ ಎಲ್ಲ ಉಂಟು, ಒಂದೇ ಟೈಮಲ್ಲಿ ನಮಗೆ ಇದು ಹುರ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂದರೆ 1-2 ಸಲ ಹಾಕಿ ಹುರ್ಕೊಂಡ್ರೆ ಆಯಿತು. ಚೆನ್ನಾಗಿ ಇದು ಹುರ್ಕೊಳ್ಳಿ. ಈ ಥರ ಅಕ್ಕಿಯಲ್ಲಿ ನೀರಿನ ಅಂಶ ಎಲ್ಲ ಇದ್ದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಇಲ್ಲಾಂದರೆ ಡ್ರೈ ಆಗಿದ್ದರೆ ಸ್ವಲ್ಪ ಬೇಗನೆ ಆಗುತ್ತೆ. ಇದು ಕೆಂಪು ಬಣ್ಣಕ್ಕೆ ಬರಬೇಕು. ನಾನು ತೋರಿಸ್ತೀನಿ. ಕೈ ಬಿಡದೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ, ಇದು ಆಗ್ತಾ ಬಂದಿದೆ. ಈ ಥರ ಕೆಂಪು ಬಣ್ಣಕ್ಕೆ ಬಂದಿದೆ. ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಸಾಕು. ಇನ್ನು ಇದು ಸ್ಟವ್ ಆಫ್ ಮಾಡ್ತೇನೆ. ಆಫ್ ಮಾಡಿಕೊಂಡು ಈ ಅಕ್ಕಿಯನ್ನು ಬೇರೊಂದು ಪಾತ್ರಕ್ಕೆ ಹಾಕಿ ಇಡ್ತೀನಿ. ನೋಡಿಲಿ, ಈ ಥರ ಬೇರೆ ಪಾತ್ರದಲ್ಲಿ ಹಾಕ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದು ಪುಡಿ ಮಾಡಬೇಕು. ಬಿಸಿಯೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬಾರ್ದು, ತಣ್ಣಗಾಗಲಿ, ಚೆನ್ನಾಗಿ ತಣ್ಣಗಾಗಬೇಕು. ಆನಂತರ ನಮಗೆ ಇನ್ನು ಇದಕ್ಕೆ ಬೆಲ್ಲ ಮತ್ತು ಇದು ತೆಂಗಿನ ತುರಿ ಅದೆಲ್ಲ ಬೇಕು. ಇದಕ್ಕೆ ಬೇಕಾದಷ್ಟು ಬೆಲ್ಲ, ತೆಂಗಿನ ತುರಿ ಅದೆಲ್ಲ ಬೇಕು. ನೋಡಿ, ಶೇಂಗಾ ಈ ಥರ ಅದರ ಸಿಪ್ಪೆ ಎಲ್ಲ ತೆಗೆದು ಈ ಥರ ಒಂದು ಬೌಲ್ಗೆ ಹಾಕಿಟ್ಟಿದ್ದೇನೆ. ಶೇಂಗಾ, ಗೋಡಂಬಿ, ಅಕ್ಕಿ ಇದೆಲ್ಲ ರೆಡಿ ಆಯಿತು. ಇನ್ನು ಇದಕ್ಕೆ ಬೇಕಾದಷ್ಟು ಬೆಲ್ಲ ಪುಡಿ ಮಾಡಿಕೊಂಡು, ನಾನು ಅಕ್ಕಿ ತಗೊಂಡು ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ಪುಡಿ ಮಾಡಿಕೊಂಡು 1.5 to 1/4 ಕಪ್ಪಷ್ಟು ಬೇಕಾಗುತ್ತೆ ನಮಗೆ. ನೋಡ್ಕೊಳ್ಳಿ, ಕೆಲವರಿಗೆ ಸಿಹಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಬೇಕಾಗುತ್ತಲ್ಲ, ಅದು ನೋಡಿಕೊಂಡು ನೀವು ಹಾಕಿ. ಇದಕ್ಕಿಂತ ಜಾಸ್ತಿ ಬೇಡ, 1.5 to 1/4 ಕಪ್ಪಷ್ಟೇ ಸಾಕಾಗುತ್ತೆ. ಅದು ಈ ಥರ ಪುಡಿ ಮಾಡಿಕೊಂಡೇ ನೀವು ಹಾಕಬೇಕು. ಕೆಲವರು ನಾವು ಅಕ್ಕಿ ಉಂಡೆ ಎಲ್ಲ ಮಾಡುವಾಗ ಬೆಲ್ಲ ಪಾಕ ಮಾಡಿಕೊಂಡು ಹಾಕ್ತಾರೆ, ನೀರು ಹಾಕಿ ಮೆಲ್ಟ್ ಮಾಡಿ. ಆ ಥರ ಮಾಡಿದರೆ ಅಕ್ಕಿ ಉಂಡೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ. ಆನಂತರ ತೆಂಗಿನ ತುರಿ ನಾನಿವಾಗ 1/4 ಕಪ್ಪಷ್ಟು ತಗೊಂಡಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. 1-2 ಕಪ್ಪೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ತೆಂಗಿನ ತುರಿ ಬೇಕು ಅಷ್ಟು ಹಾಕೊಳ್ಳಿ, ಬೇಕಾದಷ್ಟು. ಇದೆಲ್ಲ ರೆಡಿ ಆಯಿತು. ಇದನ್ನೆಲ್ಲ ಈ ಥರ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು. ಅಕ್ಕಿ ಮತ್ತು ಶೇಂಗಾ, ಗೋಡಂಬಿ ಇದನ್ನು ಹಾಕಿ ನೈಸಾಗಿ, ಎಷ್ಟು ನೈಸಾಗಿ ನಮಗೆ ಪೌಡ್ರ್ ಆಗುತ್ತೋ ಆ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೌಡರ್ ಮಾಡಿದ್ದೇನೆ. ನಿಮಗೆ ಕಾಣ್ತದಲ್ಲ, ಈ ಥರ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ಉಳಿದದ್ದು ಇದೇ ಥರ ಮಾಡಿದರೆ ಆಯಿತು.
ನೋಡಿಲಿ ಅಕ್ಕಿ ಎಲ್ಲ ಪುಡಿ ಮಾಡಿ ಆಯಿತು, ಶೇಂಗಾ ಅಕ್ಕಿ ಗೋಡಂಬಿ ಎಲ್ಲ ಪುಡಿ ಮಾಡಿ ಆಯಿತು. ಆನಂತರ ನಾವು ತೆಗೆದಿಟ್ಟ ಬೆಲ್ಲ ಉಂಟಲ್ಲ, ಬೆಲ್ಲನೂ ಅದೇ ಥರ ಪುಡಿ ಮಾಡ್ಕೊಳ್ಳಿ. ಬೆಲ್ಲ ಪುಡಿ ಮಾಡುವಾಗ ನಾನು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ತೆಂಗಿನ ತುರಿ ಒಟ್ಟಿಗೆ ಹಾಕಿ ಒಂದ್ಸಲ ಪುಡಿ ಮಾಡಿಕೊಂಡು ಈ ಥರ ಹಾಕ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ನೀರಾಗುತ್ತೆ. ಈ ಥರ ಮಾಡುವಾಗ ಸ್ವಲ್ಪ ನೀರಾಗುತ್ತೆ. ಎಲ್ಲ ಬೆಲ್ಲನೂ ಎಲ್ಲ ತೆಂಗಿನ ತುರಿ ಈ ಥರ ಮಾಡ್ಕೋಬೇಡಿ, ಯಾಕಂದರೆ ಅದು ಜಾಸ್ತಿ ಲೂಸ್ ಆಗಲಿಕ್ಕೆ ಚಾನ್ಸ್ ಉಂಟು. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಸ್ವಲ್ಪ ತೆಂಗಿನ ತುರಿ ಒಟ್ಟಿಗೆ ಹಾಕಿ ಪುಡಿ ಮಾಡಿ ಈ ಥರ ಹಾಕಿದರೆ ನಮಗೆ ಇದಕ್ಕೆ ಮತ್ತೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಇದರಲ್ಲೇ ನೀರು ಬರುತ್ತೆ. ಅದಕ್ಕೋಸ್ಕರ ಆಮೇಲೆ ಉಳಿದ ತೆಂಗಿನ ತುರಿ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ, ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಅದು ಏಲಕ್ಕಿ ಪುಡಿ ಇಲ್ಲ ಅಂದರೆ ನಾವು ರೈಸ್ ಎಲ್ಲ ಪುಡಿ ಮಾಡ್ತೀವಲ್ಲ ಆ ಟೈಮಲ್ಲಿ ಏಲಕ್ಕಿ ಹಾಕಿದರೆ ಆಯಿತು. ಒಂದು 3 ಅಥವಾ 4 ಏಲಕ್ಕಿ ಅಷ್ಟು ಸಾಕಾಗ್ಬೋದು. ಅದನ್ನು ಹಾಕಿ ಪುಡಿ ಮಾಡಿದರೆ ಆಯಿತು. ನಾನಿವಾಗ ಉಪ್ಪು ಹಾಕಿದ್ದೇನೆ ಮತ್ತು ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ, ಇನ್ನು ನೀರು ಹಾಕೋದಿಲ್ಲ, ನಾನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಸ್ವಲ್ಪ ನೀರು ಬರುತ್ತೆ. ಅದೇ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇನ್ನು ನೀವು ಇದು ತೆಂಗಿನ ತುರಿ ಹಾಗೇನೆ ಹಾಕಿ ಬೆಲ್ಲನೂ ಪುಡಿ ಮಾಡಿಕೊಂಡು ಹಾಕೋದಾದರೆ ನೀರು ಬೇಕು ಅಂದರೆ ಸ್ವಲ್ಪ ಬಿಸಿ ನೀರು ಹಾಕಿದರೆ ಆಯಿತು. ಬಿಸಿ ನೀರು ಸ್ವಲ್ಪನೇ ಹಾಕ್ಕೊಂಡು ನಮಗೆ ಉಂಡೆ ಮಾಡಲಿಕ್ಕೆ ಬರುತ್ತಲ್ಲ ಆ ಥರ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ ನೀರು ಹಾಕೋದಿಲ್ಲ, ಇದರಲ್ಲೇ ಉಂಟು ನೋಡಿಲಿ ಈ ಥರ. ಇನ್ನು ಚೆನ್ನಾಗಿದ್ದು ಉಂಡೆ ಮಾಡಿದರೆ ಆಯಿತು. ಉಂಡೆ ಮಾಡುವಾಗ ಚಿಕ್ಕದಾಗಿ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬೇಡಿ. ಯಾಕಂದರೆ ನಮಗೆ ಮಕ್ಕಳಿಗೆಲ್ಲ ಕೊಡುವಾಗ ಅದು ದೊಡ್ಡ ಉಂಡೆ ಮಾಡಿದರೆ ಅದು ಮಕ್ಕಳೆಲ್ಲ ತಿಂದು ವೇಸ್ಟ್ ಮಾಡ್ತಾರೆ, ಅರ್ಧ ತಿಂದಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಉಂಡೆ ನೋಡ್ಕೊಳ್ಳಿ. ನೋಡಿ ಈ ಥರ ಮಾಡಿದರೆ ಆಯಿತು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ನಿಮಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ. ನೀವು ಈ ಥರ ಉಂಡೆ ಮಾಡಿದರೆ ಆಯಿತು. ನೋಡಿ, ನಾವು ಈ ಥರ ಅಕ್ಕಿ ಉಂಡೆ ಎಲ್ಲ ಮಾಡಿದರೆ ಇದು ನಾವು ಎಷ್ಟು ದಿನ ಇಟ್ಟರು ಇದು ಗಟ್ಟಿಯಾಗಲ್ಲ, ಇದೇ ಥರ ಸಾಫ್ಟಾಗೇ ಇರುತ್ತೆ. ಇದು ಕೆಲವು ನಾವು ರೈಸ್ ಲಡ್ಡು ಎಲ್ಲ ತಿನ್ನುವಾಗ ಅದು ತುಂಬ ಗಟ್ಟಿಯಾಗಿರುತ್ತೆ, ಹಾರ್ಡಾಗಿರುತ್ತೆ. ಆ ಥರ ಏನೂ ಆಗಲ್ಲ. ಈ ರೀತಿ ಮಾಡಿದರೆ ಎಷ್ಟು ದಿನ ಇಟ್ಟರು ಇದು ಇದೇ ಥರ ಇರುತ್ತೆ. ಮಾಡಿದ ಕೂಡಲೇ ಸ್ವಲ್ಪ ಜಾಸ್ತಿ ಸಾಫ್ಟ್ ಅನಿಸುತ್ತೆ, ಅದು ಸ್ವಲ್ಪ ಹೊತ್ತಿನ ನಂತರ ಅದು ಕರೆಕ್ಟಾಗಿ ಬರುತ್ತೆ. ನಾವಿವಾಗ ಬೆಳಿಗ್ಗೆಲ್ಲ ಮಾಡಿದರೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಒಂದು ಸಂಜೆ ಟೈಮಲ್ಲೆಲ್ಲ ಸ್ವಲ್ಪ ಹೊತ್ತಿನ ನಂತರ ಇದು ನೋಡುವಾಗ ಅದು ಕರೆಕ್ಟಾಗಿರುತ್ತೆ. ನೋಡಿ, ಇವಾಗ ನಮ್ಮ ರೈಸ್ ಲಡ್ಡು ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ, ತುಂಬ ಸುಲಭ ಇದು ಮಾಡಲಿಕ್ಕೆ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ನೀವು ಒಂದ್ಸಲ ಮಾಡಿ ನೋಡಿ, ಈ ಥರ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.